ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 10 ನಿಮಿಷದಲ್ಲಿ 3 ಪದಾರ್ಥಗಳನ್ನು ಉಪಯೋಗಿಸಿ ರುಚಿಯಾದ ಸ್ವೀಟನ್ನು ತಯಾರಿಸಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ಸ್ವೀಟ್ ರೆಸಿಪಿ. ಸೊ ಫ್ರೆಂಡ್ಸ್, ಈ ಒಂದು ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ಅವಲಕ್ಕಿನ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ನೋಡ್ಬೋದು ನೀವು. 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ 1 ಕಪ್ ಅವಲಕ್ಕಿನ ಫಸ್ಟಿಗೆ ನಾವು ಒಂದು ಬಟ್ಟೆ ಮೇಲೆ ಹಾಕಿ ಅದರಲ್ಲಿರುವಂಥ ಡಸ್ಟನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಧೂಳು ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಟೆ ಮೇಲೆ ಹಾಕಿ, ಕಾಟನ್ ಬಟ್ಟೆ ಮೇಲೆ ಹಾಕಿ ಒರೆಸ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಸೊ ಈಗ ಈ 1 ಕಪ್ ಅವಲಕ್ಕಿನ ನಾವು ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ಫಸ್ಟಿಗೆ ನೋಡಿ, ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಳತೆಯಲ್ಲಿ ಯಾವುದೇ ಒಂದು ರೆಸಿಪಿಯನ್ನು ಮಾಡಬೇಕಾದ್ರೆ ನಾವು ಒಂದು ಬೌಲ್ ಅಥವಾ 1 ಕಪ್ಪನ್ನು ಅಳತೆಗೆ ತಗೊಂಡ್ರೆ ಆ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಇದನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ 1-2 ಸೆಕೆಂಡ್ವರೆಗೂ. ಅವಲಕ್ಕಿನ ಜಾಸ್ತಿ ನಾವು ಅದನ್ನು ಫ್ರೈ ಮಾಡ್ತಾ ಹೋಗಬಾರ್ದು. 1-2 ಸೆಕೆಂಡ್ ಬಿಸಿ ಆಗಬೇಕು, ಸ್ವಲ್ಪ ಬಿಸಿ ಆದರೆ ಸಾಕು. ಈ ಒಂದು ರೆಸಿಪಿಗೆ ನಮಗೆ ಕರೆಕ್ಟಾಗಿ ರೆಡಿ ಆಗುತ್ತೆ. ಸೊ ನೋಡ್ಬೋದು, ಒಂದೇ 1 ನಿಮಿಷದವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಅವಲಕ್ಕಿಯಿಂದ ಮಾಡುವಂತಹ ಸ್ವೀಟು ಖಂಡಿತವಾಗ್ಲೂ ನೀವು ಸುಮಾರು ಸಲ ಮನೆಯಲ್ಲಿ ಕೆಲವೊಂದು ಸ್ವೀಟನ್ನು ತಯಾರಿಸಿರ್ತೀರ, ಹಾಗೆ ಬರ್ಫಿ, ಪೇಡ ಕೂಡ ತಯಾರಿಸಿರ್ತೀರ. ಆದರೆ ಈ ರೀತಿ ರುಚಿಯಾಗಿರುವಂಥ ಒಂದು ಬರ್ಫಿನ ಒಂದ್ಸಲ ನೀವು ಅವಲಕ್ಕಿ ಬರ್ಫಿನ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿಯನ್ನು ನೀವು ಮರೆಯೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ನಾನು ಇಲ್ಲಿ ಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಟೋಟಲಾಗಿ 1.5 ಕಪ್ ಆಗೋಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಸೊ 1.5 ಕಪ್ ಕಾಯಿ ತುರಿನ ಇವಾಗ ಮಿಕ್ಸಿ ಜಾರ್ಗೆ ಫಸ್ಟಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕಿ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ. ತುಂಬಾ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ಮಾಡುವಂತಹ ರುಚಿಯಾದ ಒಂದು ಸ್ವೀಟ್ ಇದು. ಸೊ ಕೇವಲ 10 ನಿಮಿಷದಲ್ಲಿ ನೀವು ಈ ಒಂದು ಸ್ವೀಟನ್ನು ತಯಾರಿಸ್ಬೋದು. ನೋಡಿ, ಅವಲಕ್ಕಿ ಗರಿ ಗರಿಯಾಗಿ ಆಗಿದೆ. ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಗಟ್ಟಿ ಅವಲಕ್ಕಿನೇ ತೊಗೋಬೇಕು, ಪೇಪರ್ ಅವಲಕ್ಕಿ ಬೇಡ. ಸೊ ಗಟ್ಟಿ ಅವಲಕ್ಕಿಯಲ್ಲಿ ಈ ಒಂದು ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಹಲ್ವಾ ಅಂತ ಕೂಡ ಹೇಳ್ಬೋದು, ಯಾಕೆಂದರೆ ಅಷ್ಟು ಸಾಫ್ಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಅವಲಕ್ಕಿನ ಹಾಕಿದ ನಂತರ ನೋಡ್ಬೋದು, ಪೌಡರ್ ಮಾಡ್ಕೊಂಬರೋಣ ಅದನ್ನು. ಈಗ ಕಾಯಿಯನ್ನು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು, ಈ ರೀತಿ ನುಣ್ಣಗೆ ನಾವು ಕಾಯಿಯನ್ನು ರುಬ್ಕೊಂಬರ್ಬೇಕಾಗತ್ತೆ. ಬೇಕು ಅಂತಂದರೆ ನೀವು ಮಾಮೂಲಿ ಹಾಲನ್ನು ಕೂಡ ಉಪಯೋಗಿಸ್ಬೋದು, ಆದರೆ ನಾನಿಲ್ಲಿ ಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಹಾಲು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಕಾಯಿ ಹಾಲು. ಸೊ ಹಾಗಾಗಿ ನಾನು ಉಪಯೋಗಿಸ್ತಾ ಇದ್ದೀನಿ. ಇವಾಗ ಇದನ್ನು ಸೋಸ್ಕೊಂಡು ಕಾಯಿ ಹಾಲನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸಲ ಈಗ ನೀವು ಇದನ್ನು ಸೋಸಿ ನಂತರ ಮತ್ತೆ ಕಾಯಿಯನ್ನು ಸ್ವಲ್ಪ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಂತರ ಗ್ರೈಂಡ್ ಮಾಡ್ಕೊಳ್ಳಿ. ಟೋಟಲಾಗಿ ನಮಗೆ ಇಲ್ಲಿ ಒಂದು 2.5 3 ಕಪ್ ಆಗುವಷ್ಟು ನಮಗೆ ಹಾಲು ಬೇಕಾಗುತ್ತೆ, ಕಾಯಿ ಹಾಲು. ಸೊ ನೀವು ಕಾಯಿ ಹಾಲನ್ನು ಉಪಯೋಗಿಸೋದಾದರೆ ಕಾಯಿ ಹಾಲನ್ನೇ ಉಪಯೋಗಿಸಿ, ಇಲ್ಲ ನಾವು ಮಾಮೂಲಿ ಹಾಲನ್ನೇ ಉಪಯೋಗಿಸ್ತೀವಿ ಅಂದರೆ ಖಂಡಿತ ನೀವು ಹಸುವಿನ ಹಾಲನ್ನೇ ಉಪಯೋಗಿಸ್ಬೋದು. ಈಗ ನೋಡ್ಬೋದು ನೀವು, ಅವಲಕ್ಕಿನ ನಾನು ಪೌಡರ್ ಮಾಡಿಕೊಂಡು ಬಂದಿದ್ದೀನಿ. 1 ಕಪ್ ಅವಲಕ್ಕಿಯನ್ನು ನಾನು ಫ್ರೈ ಮಾಡಿ ಅದನ್ನು ಪೌಡರ್ ಮಾಡಿರೋದು. ಈಗ ನಾವು ಕಾಯಿ ಹಾಲಿಗೆ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿಯಾಗಿ ನಾವು ನೀಟಾಗಿ ಇದನ್ನು ಫಸ್ಟಿಗೆ ಸ್ಟವ್ ಮೇಲೆ ಇಡಬಾರ್ದು, ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನುಣ್ಣಗಿರಬೇಕು ಅವಲಕ್ಕಿನ ಪುಡಿ ಮಾಡಿರೋದು ನುಣ್ಣಗಿದ್ರೆ ಚೆನ್ನಾಗಿರುತ್ತೆ.
ಇವಾಗ ಸ್ವಲ್ಪನೂ ಗಂಟಿಲ್ಲದ ಹಾಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಅಕಸ್ಮಾತ್ ಗಂಟು ಆಯಿತು ಅಂತ ಅಂದರೆ ಈ ಥರನೇ ಮಿಕ್ಸ್ ಮಾಡ್ತಾಯಿರಿ, ಗಂಟು ಹೊಡ್ಕೊಳ್ಳುತ್ತೆ, ಏನೂ ಸಮಸ್ಯೆ ಆಗೋದಿಲ್ಲ. ನೋಡಿ ಈ ರೀತಿ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿಯಾಗಿದೆ ನೋಡ್ಬೋದು ನೀವು. ಸೊ ಈಗ ಒಂದು ಪ್ಯಾನ್ ತಗೊಳ್ಳೋಣ. ಸೊ ಈ ಪ್ಯಾನಿಗೆ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೌಡರ್ ಮಾಡಿದರೆ 1 ಕಪ್ ಆಗುವಷ್ಟು ಬೆಲ್ಲ ನಾನು ತಗೊಂಡಿರೋದು ಅಳತೆಯಲ್ಲಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಈಗ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಜಸ್ಟ್ ನಾವು ಬೆಲ್ಲನ ಕರಗಿಸ್ಬೇಕಷ್ಟೇ, ನಮಗೆ ಅಂಟು ಪಾಕ ಏನೋ ಬೇಡ ಬೆಲ್ಲದ್ದು. ಇದನ್ನು ಕರಗೋದಕ್ಕೆ ಬಿಟ್ಬಿಡೋಣ. 10 ನಿಮಿಷದಲ್ಲಿ 3 ಪದಾರ್ಥಗಳನ್ನು ಉಪಯೋಗಿಸಿ ರುಚಿಯಾದ ಸ್ವೀಟನ್ನು ತಯಾರಿಸಿ. ನೋಡಿ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ನೋಡ್ಬೋದು ನೀವು. ಈ ರೀತಿ ನಮಗೆ ಪಾಕ ಆದರೆ ಸಾಕು. ಇದನ್ನು ನಾವು ಇವಾಗ ಸೋಸ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿ ಕೆಲವೊಂದು ಸಲ ಕಸ ಕಡ್ಡಿ ಇರುತ್ತೆ, ಹಾಗಾಗಿ ಸ್ವಲ್ಪ ಸೋಸ್ಕೊಂಡ್ರೆ ಒಳ್ಳೆಯದು. ನೋಡಿ ಬೆಲ್ಲದ ಪಾಕವನ್ನು ನಾನು ಇನ್ನೊಂದು ಪ್ಯಾನಿಗೆ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಸೋಸ್ಕೊಳ್ಳೋಣ. ಸೊ ಏನೂ ಇಲ್ಲ ಬೆಲ್ಲದಲ್ಲಿ, ಆದರೂ ಕೂಡ ನಾವು ಸೋಸ್ಕೊಂಡು ಅದನ್ನು ಉಪಯೋಗಿಸೋದು ಒಳ್ಳೆಯದು. ತುಂಬಾ ಈಸಿಯಾಗಿ ಈ ಒಂದು ಅವಲಕ್ಕಿ ಬರ್ಫಿನ ಖಂಡಿತವಾಗ್ಲೂ ತಯಾರಿಸ್ಬೋದು. ಯಾವುದೇ ಹಬ್ಬಗಳಲ್ಲೂ ಕೂಡ ನೀವು ಈ ಒಂದು ಸ್ವೀಟನ್ನು ತಯಾರಿಸ್ಬೋದು. ಈಸಿಯಾಗಿ ಮಾಡುವಂಥ ಒಂದು ವಿಧಾನ ಇದು. ಈಗ ಬೆಲ್ಲದ ಪಾಕವನ್ನು ನಾನು ಇನ್ನೊಂದು ಸಲ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸಿದ ನಂತರ ಇವಾಗ ನಾವು ಅವಲಕ್ಕಿ ಮತ್ತು ಕಾಯಿ ಹಾಲು ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ದೀವಲ್ಲ, ಆ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ನಾವು ಮಿಕ್ಸ್ ಮಾಡಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ದಯವಿಟ್ಟು ಹೈ ಫ್ಲೇಮ್ ಮಾಡಬೇಡಿ. ಈಗ ಈ ರೀತಿ ನೋಡಿ ಸ್ವಲ್ಪನೂ ಕೂಡ ಗಂಟಿಲ್ಲ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ, ಮತ್ತು ಟೈಮ್ ಕೂಡ ತುಂಬಾ ಬೇಗ ಈ ಒಂದು ಸ್ವೀಟನ್ನು ತಯಾರಿಸ್ಬೋದು. ಕೇವಲ 10 ನಿಮಿಷದಲ್ಲಿ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಇದು. ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಸೊ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ಬೋದು ನೀವು. ಈಗ ಒಂದು ಬರ್ಫಿ ಟ್ರೇ ತೊಗೊಂಡಿದ್ದೀನಿ. ಸೊ ಬರ್ಫಿ ಟ್ರೇ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತ ಅಂದರೆ ಊಟದ ತಟ್ಟೆ ಇರುತ್ತಲ್ಲ, ಸೊ ಆ ತಟ್ಟೆಯನ್ನು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ಅಡುಗೆ ಎಣ್ಣೆ ಇರುತ್ತಲ್ಲ ಅದು, ಅಥವಾ ದಾಲ್ಡಾ ಯಾವುದನ್ನು ಬೇಕಿದ್ರೂ ಉಪಯೋಗಿಸ್ಬೋದು. ನೋಡಿ ಈ ರೀತಿ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದನ್ನು ತಟ್ಟೆಯಲ್ಲಿ ಇಡೋಣ. ಈಗ ನೋಡ್ಬೋದು ನೀವು ಸ್ವೀಟು ರೆಡಿ ಆಗ್ತಾ ಇದೆ. ಇಷ್ಟು ಗಟ್ಟಿ ಆಗ್ತಾ ಇದೆ ನೋಡಿ. ಈ ರೀತಿ ಗಟ್ಟಿ ಆಗ್ತಾ ಇರಬೇಕು. ಕೈ ಆಡಿಸ್ತಾನೆ ಇರಿ, ದಯವಿಟ್ಟು ಕೈ ಬಿಟ್ಟರೆ ನೀವು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಬೇಕು ಅಂತಂದರೆ ನಿಮಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ದಲೇ ಮಾಡ್ತಿರೋದ್ರಿಂದ ಹೀಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಅಥವಾ ಅಡುಗೆ ಎಣ್ಣೆ ಅಥವಾ ದಾಲ್ಡಾ ಯಾವುದನ್ನು ಬೇಕಿದ್ರೂ ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನನ್ನು ಹಾಕ್ಕೊಳ್ಳಿ. ತುಂಬಾ ರುಚಿಯಾಗಿ ಇರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಫ್ಟಾಗಿ ಈ ಒಂದು ಬರ್ಫಿನ ನಾವು ರೆಡಿ ಮಾಡ್ಬೋದು. ನಂತರ ಇದಕ್ಕೆ ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ತುಪ್ಪ, ಅಥವಾ ಬೇಡವೇ ಬೇಡ ಅಂದರೆ ನೀವು ತುಪ್ಪ ಯಾವುದನ್ನು ಕೂಡ ಉಪಯೋಗಿಸ್ದಲೇ ಹಾಗೆ ಕೂಡ ಈ ಬರ್ಫಿನ ತಯಾರಿಸ್ಬೋದು ಫ್ರೆಂಡ್ಸ್. ತುಪ್ಪ ಎಣ್ಣೆ ಯಾವುದೂ ಕೂಡ ಬೇಡ ಇದಕ್ಕೆ, ಹಾಗೆ ಕೂಡ ನೀವು ಈ ಬರ್ಫಿನ ತಯಾರಿಸ್ಬೋದು. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನಾನು ಈ ಟ್ರೇಗೆ ಹಾಕ್ಕೊಳ್ತೀನಿ ನೋಡ್ಬೋದು. ನಿಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಇಷ್ಟಿದ್ರೆ ಸಾಕಾಗುತ್ತೆ. ಹಲ್ವದ ಹಾಗೆ ಬೇಕು ಅಂತ ಅಂದರೆ ಈ ರೀತಿ ಮಾಡಿದ್ರೆ ಸಾಕು. ರುಚಿಯಾಗಿರುವಂತಹ ಒಂದು ಅವಲಕ್ಕಿ ಹಲ್ವ ರೆಡಿ ಆಗುತ್ತೆ. ನೋಡಿ ಈಗ ಇದನ್ನು ಒಂದು 5 ನಿಮಿಷ ನಾವು ರೆಸ್ಟಿಗೆ ಇಟ್ಬಿಡೋಣ. ನಂತರ 5 ನಿಮಿಷ ಆದ ನಂತರ ನಾನು ಈ ರೀತಿ
ಕಟ್ ಮಾಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ಬರ್ಫಿನ ತಯಾರಿಸಿ ಮಕ್ಕಳಿಗೆ ಕೊಡ್ಬೋದು. ಸೊ ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿ. ತುಂಬಾ ಈಸಿಯಾಗಿ ತಯಾರಿಸುವಂತಹ ಒಂದು ಅವಲಕ್ಕಿ ಬರ್ಫಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.